ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವೇ ನಮ್ಮ ಗುರಿ. ನಿಮಗೆ ಪ್ರಧಾನಮಂತ್ರಿಯವರ ಕಿಸಾನ್ ಸಮ್ಮಾನ್ ನಿಧಿ ಹಣವನ್ನು ಬಂದಿದೆ ಅಥವಾ ಇಲ್ಲ ಎನ್ನುವಂಥದ್ದನ್ನು ಚೆಕ್ ಮಾಡಿಕೊಳ್ಳೋದು ಯಾವ ರೀತಿ ಅಂದ್ರೆ, ಈಗಾಗಲೇ ಪ್ರಧಾನಮಂತ್ರಿ ಕಿಸಾನಿನ 21ನೇ ಕಂತಿನ ಒಂದು ಹಣವನ್ನು ಕೂಡ ಪಾವತಿ ಮಾಡಲಾಗಿದೆ. ಆದರೆ ಇದನ್ನು ಯಾವ ರೀತಿ ಚೆಕ್ ಮಾಡ್ಕೋಬೇಕಂತಿದ್ರೆ ಒಂದು ವೆಬ್ಸೈಟ್ ಅನ್ನು ಕೂಡ ನನ್ನ ಈ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಮೊದಲಿಗೆ ಆ ಒಂದು ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೋರಿ ನೀವು. ಆಮೇಲೆ ಅದರ ಒಂದು ಪೇಜ್ ಓಪನ್ ಆದ ತಕ್ಷಣ ರೈತರ ಕಾರ್ನರನ್ನು ಆಯ್ಕೆ ಮಾಡ್ಕೋರಿ. ಅದಾದ್ಮೇಲೆ ಫಲಾನುಭವಿಯ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮ ಒಂದು ಆಧಾರ್ ಸಂಖ್ಯೆ ಆಗಿರ್ಬೋದು, ಆಮೇಲೆ ಮೊಬೈಲ್ ಸಂಖ್ಯೆ ಇವೆಲ್ಲವನ್ನ ನಮೂದು ಮಾಡಿಕೊಂಡು ಅಲ್ಲಿ ಕೊಟ್ಟಿರುವಂತಹ ಒಂದು ಕ್ಯಾಪ್ಚಾವನ್ನ ಎಂಟರ್ ಮಾಡಿ. ಆಮೇಲೆ ಗೆಟ್ ಒಟಿಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೊಬೈಲ್ ಸಂಖ್ಯೆಗೆ ಸ್ವೀಕರಿಸಿರತಕ್ಕಂತ ಒಂದು ಒಟಿಪಿ ಅನ್ನು ಕೂಡ ನಮೂದು ಮಾಡ್ರಿ. ಆ ನಂತರ ವ್ಯೂ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ರಿ. ಅದು ಆದ ತಕ್ಷಣ ನಿಮ್ಮ ಒಂದು ಪಾವತಿಯ ಸ್ಥಿತಿಯನ್ನು ಕೂಡ ತಿಳ್ಕೋಬಹುದು. ನನ್ನ ಈ ಒಂದು ಮಾಹಿತಿ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಭಾರತ, ವಂದೇ ಮಾತರಂ. ಎಲ್ಲರಿಗೂ ನಮಸ್ಕಾರ. ನಾನು ಗೆಲುವೇ ನಮ್ಮ ಗುರಿ. ನಿಮಗೆ ಪ್ರಧಾನಮಂತ್ರಿಯವರ ಕಿಸಾನ್ ಸಮ್ಮಾನ್ ನಿಧಿ ಹಣವನ್ನು ಬಂದಿದೆ ಅಥವಾ ಇಲ್ಲ ಎನ್ನುವಂಥದ್ದನ್ನು ಚೆಕ್ ಮಾಡಿಕೊಳ್ಳೋದು ಯಾವ ರೀತಿ ಅಂದ್ರೆ, ಈಗಾಗಲೇ ಪ್ರಧಾನಮಂತ್ರಿ ಕಿಸಾನಿನ 21ನೇ ಕಂತಿನ ಒಂದು ಹಣವನ್ನು ಕೂಡ ಪಾವತಿ ಮಾಡಲಾಗಿದೆ. ಆದರೆ ಇದನ್ನು ಯಾವ ರೀತಿ ಚೆಕ್ ಮಾಡ್ಕೋಬೇಕಂತಿದ್ರೆ ಒಂದು ವೆಬ್ಸೈಟ್ ಅನ್ನು ಕೂಡ ನನ್ನ ಈ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಮೊದಲಿಗೆ ಆ ಒಂದು ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೋರಿ ನೀವು. ಆಮೇಲೆ ಅದರ ಒಂದು ಪೇಜ್ ಓಪನ್ ಆದ ತಕ್ಷಣ ರೈತರ ಕಾರ್ನರನ್ನು ಆಯ್ಕೆ ಮಾಡ್ಕೋರಿ. ಅದಾದ್ಮೇಲೆ ಫಲಾನುಭವಿಯ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ನಿಮ್ಮ ಒಂದು ಆಧಾರ್ ಸಂಖ್ಯೆ ಆಗಿರ್ಬೋದು, ಆಮೇಲೆ ಮೊಬೈಲ್ ಸಂಖ್ಯೆ ಇವೆಲ್ಲವನ್ನ ನಮೂದು ಮಾಡಿಕೊಂಡು ಅಲ್ಲಿ ಕೊಟ್ಟಿರುವಂತಹ ಒಂದು ಕ್ಯಾಪ್ಚಾವನ್ನ ಎಂಟರ್ ಮಾಡಿ. ಆಮೇಲೆ ಗೆಟ್ ಒಟಿಪಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಮೊಬೈಲ್ ಸಂಖ್ಯೆಗೆ ಸ್ವೀಕರಿಸಿರತಕ್ಕಂತ ಒಂದು ಒಟಿಪಿಯನ್ನು ಕೂಡ ನಮೂದು ಮಾಡ್ರಿ. ಆ ನಂತರ ವ್ಯೂ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡ್ರಿ. ಅದು ಆದ ತಕ್ಷಣ ನಿಮ್ಮ ಒಂದು ಪಾವತಿಯ ಸ್ಥಿತಿಯನ್ನು ಕೂಡ ತಿಳ್ಕೋಬಹುದು. ನನ್ನ ಈ ಒಂದು ಮಾಹಿತಿ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ. ಜೈ ಹಿಂದ್, ಜೈ ಭಾರತ, ವಂದೇ ಮಾತರಂ.